ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇದು ಹೆಂಗಿದೆ ಅಂದ್ರೆ ದಿಬ್ಬಣಕ್ಕೆ ಹೊರಟಿದೀವಿ, ಗಂಡೇ ಇಲ್ಲ ಅಂತ ಅಂದಂಗಿದೆ. ಇದು ಎಲ್ಲಿದ್ದಾರ್ವಿ ಸ್ವಾಮಿ ನಿಮ್ಮ ಸಂಸದರು ಅಂತ ಕೇಳ್ತಾರೆ ಅಲ್ಲಿ ಮಾಧ್ಯಮದವರು. ಕೆ ಮುರಳೀಧರನ್ ಇರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಈಗ ಅವರು ನಮ್ಮ ಜೊತೆ ಇಲ್ಲ, ಆದ್ದರಿಂದ ಕಾರ್ಯಕ್ರಮಕ್ಕೆ ಕರೆಯಲಾಗಿಲ್ಲ ಅಂತ. ಕೆ ಮುರಳೀಧರನ್ ಯಾರ ಬಗ್ಗೆ ಹೇಳಿದ್ರು? ಅವ್ರು ಹೇಳಿದ್ದು ತಿರುವನಂತಪುರದ ಸಂಸದರಾದಂಥ ಶಶಿ ತರೂರ್ ಬಗ್ಗೆ. ಬಹಳ ದಿವಸದಿಂದ ಈ ಗುಮಾನಿ ಇತ್ತು, ಒಂದು ದಿವಸ ಸ್ಫೋಟ ಆಗತ್ತೆ ಈ ವಿಚಾರ. ಏಕೆಂದ್ರೆ ಯಾರು ನರೇಂದ್ರ ಮೋದಿ ಅವರ ಪರವಾಗಿ ಮಾತಾಡ್ತಾರೋ, ಯಾರು ಭಾರತದ ಹಿತದೃಷ್ಟಿಯಿಂದ ಮಾತನಾಡ್ತಾರೋ, ಯಾರು ಕೇಂದ್ರ ಸರ್ಕಾರವನ್ನು ಟೀಕಿಸುವುದಿಲ್ಲವೋ ಅವರನ್ನು ಕ್ಷಣಕಾಲ ಕೂಡ ತಮ್ಮ ಜೊತೆ ಇಟ್ಟುಕೊಳ್ಳುವುದಿಲ್ಲ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. ಅಂಥದ್ದರಲ್ಲಿ ಆಪರೇಷನ್ ಸಿಂಧೂರ್ ಅನ್ನುವಂಥ ಒಂದು ದೊಡ್ಡ ಕಾರ್ಯಾಚರಣೆಯ ಪರವಾಗಿ ಒಂದು ತಂಡದ ನೇತೃತ್ವವನ್ನು ಮಾಡಿಕೊಂಡು ಶಶಿ ತರೂರ್ ಹೋಗ್ಬಿಟ್ರೆ ರಾಹುಲ್ ಗಾಂಧಿ ಸುಮ್ಮನಿರ್ಲಿಕ್ಕೆ ಸಾಧ್ಯವ ಸ್ವಾಮಿ? ವಿಷಯ ಏನು ಅಂತ ಹೇಳ್ತೀನಿ. ಕೊಚ್ಚಿನ್ನಲ್ಲೊಂದು ಸಂವಾದ. ಆ ಸಂವಾದದಲ್ಲಿ ಶಶಿ ತರೂರ್ ಪಾಲ್ಗೊಂಡಿರ್ತಾರೆ. ಅವ್ರನ್ನ ಕೇಳಲಾಗತ್ತೆ, ನೀವು ಏನು ಇದ್ದಕ್ಕಿದ್ದಾಗೆ ಆಪರೇಷನ್ ಸಿಂಧೂರ್ ಪರವಾಗಿ ವಿದೇಶ ಪ್ರವಾಸ ಹೋಗ್ಬಿಟ್ರಲ್ಲ, ಏನಿದು? ನಿಮ್ಮ ಪಕ್ಷ ನೋಡಿದರೆ ಕಾಂಗ್ರೆಸ್ಸು, ನಿಮ್ಮ ನಾಯಕರು ನೋಡಿದರೆ ಆಪರೇಷನ್ ಸಿಂಧೂರ್ ಯಶಸ್ವಿ ಆಗಿಲ್ಲ ಅಂತ ಹೇಳ್ತಾರೆ. ನೀವು ನೋಡಿದರೆ ಅದರ ಪರವಾಗಿ ಮಾತಾಡ್ಲಿಕ್ಕೆ ವಿದೇಶಕ್ಕೆ ಹೋಗಿದರೆ ಎಷ್ಟು ಮಟ್ಟಿಗೆ ಇದು ಸರಿ? ಅವ್ರು ಹೇಳ್ತಾರೆ, ಪಕ್ಷ ಯಾವುದಾದರೇನು, ರಾಷ್ಟ್ರ ಪಕ್ಷಕ್ಕಿಂತ ದೊಡ್ಡದು. ಪಕ್ಷದ ಕೆಲಸ ರಾಷ್ಟ್ರವನ್ನು ಮುನ್ನಡೆಸುವುದಾಗಬೇಕೇ ವಿನಃ ಪಕ್ಷವನ್ನೇ ಮುಖ್ಯವನ್ನಾಗಿಟ್ಕೊಂಡು ರಾಷ್ಟ್ರದ ಹಿತದ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಜೊತೆಗೆ ಇನ್ನೊಂದು ಸ್ಪಷ್ಟವಾದಂಥ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ, ನನಗೆ ಬಹಳ ಇಷ್ಟ ಆಗಿದ್ದ ಪಾಯಿಂಟ್. ಪಕ್ಷ ಯಾವುದಾದರೂ ಇರಲಿ, ರಾಷ್ಟ್ರದ ಹಿತದ ದೃಷ್ಟಿಯಿಂದ ಬಂದಾಗ ಇತರ ಪಕ್ಷಗಳ ಜೊತೆ ಸೌಹಾರ್ದತೆಯಿಂದ ಇರಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಎಂಥ ಒಳ್ಳೆಯ ಮಾತು ನೋಡ್ರಿ. ನಾನು ಶಶಿ ತರೂರ್ ಅವ್ರನ್ನ ಹೊಗಳ್ತಾ ಇಲ್ಲ. ಶಶಿ ತರೂರ್ ಅವರ ಎಲ್ಲಾ ವಿಚಾರಗಳನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳುವಂತಹ ನಿಲುವು, ಅವರು ಹೇಳುವಂತಹ ಮಾತುಗಳು ಸತ್ಯದಿಂದ ತಥ್ಯದಿಂದ ಕೂಡಿದ ಸಂದರ್ಭದಲ್ಲಿ ಅಂತ ಮಾತುಗಳನ್ನು ಆಡಿದ ವ್ಯಕ್ತಿಯನ್ನ ಶ್ಲಾಘಿಸಬೇಕಾಗುತ್ತದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ತಿರುವನಂತಪುರಂ, ಟ್ರಿವೆಂಡ್ರಂ ಪಕ್ಷದ್ದೇ ಕಾಂಗ್ರೆಸ್ದೇ ಕಾರ್ಯಕ್ರಮ. ಪ್ರೋಟೋಕಾಲ್ ಪ್ರಕಾರ, ಶಿಷ್ಟಾಚಾರದ ಪ್ರಕಾರ ಅಲ್ಲಿಯ MLAಗಳು, ಅಲ್ಲಿಯ ಸಂಸತ್ ಸದಸ್ಯರು ಯಾರು ಪ್ರತಿನಿಧಿಸ್ತಾರೋ ಅವರೆಲ್ಲ ಪಕ್ಷದಿಂದ ಹೋದಂಥವರಾಗಿದ್ದರೆ ಅವರನ್ನು ಕರೆಯಬೇಕಾಗಿದ್ದು ಧರ್ಮ. ಆವಾಗ ಪತ್ರಕರ್ತರು ಕೇಳಿದ ಪ್ರಶ್ನೆ, ಕೆ ಮುರಳೀಧರನ್ ತಲೆಯ ಈಸ್ ಅ ಟಾಲ್ ಲೀಡರ್, ಕೇರಳದ ಬಹಳ ದೊಡ್ಡ ನಾಯಕ. ಕೇಳಿದಾಗ ಇಲ್ಲ, ಅವ್ರು ನಮ್ಮ ಜೊತೆ ಇಲ್ಲ, ಆದ್ದರಿಂದ ಅವ್ರನ್ನ ಕರೆದಿಲ್ಲ. ಅಷ್ಟೇ ಹೇಳಿದ್ರೆ ಮುಗಿತಿತ್ತು. ಅಷ್ಟಕ್ಕೆ ಮುಗಿಸ್ಲಿಲ್ಲ ಅವರು. ಅದರ ಮುಂದೆ ಹೇಳಿದರು, ಇನ್ನು ಮುಂದೆ ನಮ್ಮ ಯಾವ ಕಾರ್ಯಕ್ರಮಕ್ಕೂ ಅವರನ್ನು ಕರೆಯಲಾಗುವುದಿಲ್ಲ. ಅದರ ಅರ್ಥ ಏನೀಗ ಅಂದ್ರೆ ಶಶಿ ತರೂರ್ ಅವರನ್ನ ಪಕ್ಷದಿಂದ ಅಧಿಕೃತವಾಗಿ ಉಚ್ಚಾಟಿಸುವುದೊಂದು ಬಾಕಿ ಇದೆ ಅಂತ. ಅದಕ್ಕೊಂದು ತೊಡರಿದೆ. ಏನ್ ತೊಡರು? ಒಂದು ವೇಳೆ ಅವ್ರನ್ನ ಉಚ್ಚಾಟಿಸಿಬಿಟ್ರೆ ನೇರವಾಗಿ ಹೋಗಿ ನರೇಂದ್ರ ಮೋದಿ ಸರ್ಕಾರಕ್ಕೆ ತಮ್ಮ ಬೆಂಬಲವನ್ನು ಅವರು ಘೋಷಿಸ್ತಾರೆ. ನರೇಂದ್ರ ಮೋದಿ ಇನ್ನಷ್ಟು ಗಟ್ಟಿಯಾಗ್ತಾರೆ, ಬಹಿರಂಗವಾಗಿ ಅವ್ರ ಜೊತೆ ಗುರುತಿಸ್ಕೋತಾರೆ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗತ್ತೆ. ಆದ್ದರಿಂದ ಉಚ್ಚಾಟನೆಯನ್ನ ಮಾಡಿರಬಾರದು, ಆದರೆ ಪಕ್ಷದಿಂದ ಹೊರಗಡೆ ಇರಬೇಕು. ಹೆಂಗಿದೆ ನೋಡಿ ಲೆಕ್ಕಾಚಾರ. ಹಿಂದೆ ಕಪಿಲ್ ಸಿಬಲ್ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ಸಿಂದೇ ಸಭೆ, ಅದು ವರಿಷ್ಠ ಮಂಡಳಿಯ ಸಭೆಯಲ್ಲಿ ರಾಹುಲ್ ಗಾಂಧಿಗೆ ಮನಸ್ಸಿಗೆ ವಿರುದ್ಧವಾಗಿ ಒಂದು ಮಾತನ್ನು ಹೇಳಿದರು, ಮೋದಿ ಸರ್ಕಾರದ ಪರವಾಗಿ ಒಂದು ಮಾತು ಆಡಿದ್ರು ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ನೀನೊಬ್ಬ RSS ಏಜೆಂಟು, ಈ ಸಭೆಯಿಂದ ಎದ್ದು ಹೋಗು ಅಂತ ಹೇಳಿದ್ರು ರಾಹುಲ್ ಗಾಂಧಿ. ಕಪಿಲ್ ಸಿಬಲ್ ಕಕ್ಕಾಬಿಕ್ಕಿ ಆಗಿಬಿಡ್ತಾರೆ. ಇಂಥದ್ದೊಂದು ಮಾತನ್ನ ನಿರೀಕ್ಷೆ ಕೂಡ ಮಾಡಿರೋದಿಲ್ಲ. ಅಷ್ಟಕ್ಕೆ ವಿಷಯ ಮುಗಿಯೋದಿಲ್ಲ. ಮುಂದೆ ಅವರ ರಾಜ್ಯಸಭಾ ಅವಧಿ ಮುಗಿಯತ್ತೆ ಕಪಿಲ್ ಸಿಬಲ್ದು. ಹಲವಾರು ಕಾಂಗ್ರೆಸ್ ಅನ್ನೋಕ್ಕಿಂತ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಪ್ರಕರಣಗಳನ್ನ ನೋಡ್ಕೊಳ್ತಾ ಇರುವ ವ್ಯಕ್ತಿ ಕಪಿಲ್ ಸಿಬಲ್. ಆದರೂ ಕೂಡ ಅಂತ ಕಪಿಲ್ ಸಿಬಲ್ಗೆ ಮುಂದೆ ರಾಜ್ಯಸಭಾ ಸದಸ್ಯತ್ವ ಸ್ಥಾನವನ್ನು ಕೊಡಲಿಕ್ಕೆ ಇವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ 3 ಜನ ತಯಾರಾಗೋದಿಲ್ಲ. ಆತ 40 ಕೊಡ್ತಾರೆ, ಪದೇ ಪದೇ ಮನೆ ಹತ್ರ ಹೋಗ್ತಾರೆ, 10 ಜನಪತ್ಗೆ ಹೋಗ್ತಾರೆ,
ಬೇರೆ ಪಿ ಚಿದಂಬರಂ ಇತರ ಕಡೆಯಿಂದ ಮಾತುಕತೆ ಆಡಿಸ್ತಾರೆ. ಯಾವ ಕಾರಣಕ್ಕೂ ಇವರು ಒಪ್ಪೋದಿಲ್ಲ. ಕೊನೆಗೆ ಹೋಗಿ ಸಮಾಜವಾದಿ ಪಾರ್ಟಿಯಿಂದ ಅವರು ರಾಜ್ಯಸಭಾ ಸದಸ್ಯತ್ವವನ್ನು ಪಡೆಯಬೇಕಾಗತ್ತೆ. ಶಶಿ ತರೂರ್ ಮೇಲೆ ಯಾಕೆ ಇವರಿಗೆ ಅಷ್ಟು ಸಿಟ್ಟು ಅಂದರೆ, ಇದು ಕೇವಲ ಆಪರೇಷನ್ ಸಿಂಧೂರ್ ಆಗಲಿ, ಈಗ ನರೇಂದ್ರ ಮೋದಿ ಬಗ್ಗೆ ಹೇಳಿದ್ದಾಗಲಿ ಮಾತಲ್ಲ. ಅವರಿಗೆ ಇವರೊಂದು ಗ್ರೂಪ್ ಮಾಡ್ಕೊಂಡಿದ್ರಲ್ಲ ಬಂಡಾಯದ್ದು, ಅವತ್ತಿನಿಂದ ಕಣ್ಣಿಟ್ಲಾಗಿತ್ತು. ಅಷ್ಟೇ ಅಲ್ಲ, ಯಾವಾಗ ಚುನಾವಣೆ ಮಾಡಬೇಕು, ಕಾಂಗ್ರೆಸ್ನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನು ನೇಮಕಾತಿ ಆಗಬೇಕು, ನಾಮಕರಣ ಮಾಡಬೇಕು ಅನ್ನುವಂಥ ಸಂದರ್ಭ ಬಂತಲ್ಲ, ಅವಾಗ ಚುನಾವಣೆ ಆಗಲಾರದ ಹಾಗೆ ಏಕ ವ್ಯಕ್ತಿಯನ್ನ ಘೋಷಿಸಿ ಚುನಾವಣೆಯೇ ಇಲ್ಲದೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಹೇಳಿದ ಬೆದರು ಬಾಂಬೆ ಹೋಗಿ ಅಧ್ಯಕ್ಷನಾಗಿ ಕೂತ್ಕೋಬೇಕು ಅಂತ ಇವರು ಬಹಳ ದೊಡ್ಡ ಆಸೆ ಇತ್ತು. ಆದರೆ ಶಶಿ ತರೂರ್ ಚುನಾವಣೆಯಲ್ಲಿತ್ತು. ಶಶಿ ತರೂರ್ ತುಂಬಾ ಚೆನ್ನಾಗಿ ಗೊತ್ತಿತ್ತು, ನನ್ನನ್ನು ಈ ಚುನಾವಣೆಯಲ್ಲಿ ಇವರೆಲ್ಲ ಸೋಲಿಸ್ತಾರೆ. ಯಾಕೆಂದ್ರೆ ಗುಲಾಮಗಿರಿಯ ಮನಸ್ಥಿತಿ ಇರುವಂಥವರು ಮಾತ್ರ ಪಕ್ಷದಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ. ನನ್ನ ಪರವಾಗಿ ಪ್ರಚಾರಕ್ಕೆ ಯಾರಾದರೂ ಬಂದರೆ, ನನಗೆ ವೋಟ್ ಹಾಕುವಂತ ಯಾರಾದರೂ ಹೇಳಿದರೆ ಅವರನ್ನು ಪಕ್ಷದಲ್ಲಿ ಸಂಪೂರ್ಣವಾಗಿ ನೇಪಥ್ಯಕ್ಕೆ ತಳ್ಳಲಾಗತ್ತೆ ಅಂತ ಶಶಿ ತರೂರ್ ತುಂಬ ಚೆನ್ನಾಗಿ ಗೊತ್ತಿತ್ತು. ಡಿಪ್ಲೊಮ್ಯಾಟ್ ಇದ್ದಂಥ ವ್ಯಕ್ತಿ ಆತನಿಗೆ ರಾಜತಾಂತ್ರಿಕತೆಯನ್ನು ಹೇಳ್ಕೊಡ್ಬೇಕಾಗಿಲ್ಲ ಯಾರು. ಆದರೂ ಆತ ಚುನಾವಣೆ ನಿಲ್ತಾರೆ. ಅದಾದ್ಮೇಲೆ ತಿರುವನಂತಪುರಂ ಚುನಾವಣೆ ಬರುತ್ತೆ. ಚುನಾವಣೆ ಬಂದ ಸಂದರ್ಭದಲ್ಲಿ ಈತನಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಎಲ್ಲರೂ ಭಾವಿಸಿರ್ತಾರೆ. ಅನಿವಾರ್ಯವಾಗಿ ಶಶಿ ತರೂರು ಟಿಕೆಟ್ ಕೊಡಬೇಕಾಗತ್ತೆ. ಗೆದ್ದು ಬಿಡ್ತಾರೆ. ಅದು ಇನ್ನಷ್ಟು ಬಗ್ಗಲು ಮುಳ್ಳಾಗಿಬಿಡುತ್ತೆ ರಾಹುಲ್ ಗಾಂಧಿಗೆ. ಅದಾದ ಮೇಲೆ ಸಂಸತ್ತಿನಲ್ಲಿ ಮಾತನಾಡಲಿಕ್ಕೆ ಶಶಿ ತರೂರ್ಗೆ ಅವಕಾಶವನ್ನೇ ಕೊಡೋದಿಲ್ಲ. ಒಂದಲ್ಲ, ಎರಡಲ್ಲ, 10 ಬಾರಿ ಅಲವತ್ಕೋತಾರೆ ಶಶಿ ತರೂರ್, ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಬೇಕು, ನಾನು ನನ್ನ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀನಿ ಅಂತ. ಕ್ಯಾರೇ ಅನ್ನೋದಿಲ್ಲ, ಫೋನ್ ಮಾಡಿದರೆ ಎತ್ತೋದಿಲ್ಲ. ಕೊನೆಗೆ ಈತನಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಶಶಿ ತರೂರ್ ತಿರುಮಂತ್ರವನ್ನ ಮಾಡಿ ನೇರವಾಗಿ ನರೇಂದ್ರ ಮೋದಿ ಪಾಳೆಯದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆವಾಗ ಬಂದದ್ದೇ ಆಪರೇಷನ್ ಸಿಂಧೂರ್. ಅಲ್ಲೇನಾಗಿದೆ, ಕೆ.ಸಿ. ವೇಣುಗೋಪಾಲ್ ಅಂತ ಇನ್ನೊಬ್ಬ ಅಲ್ಲಿ ಕರ್ನಾಟಕ ಕೂತಿದ್ದಾನೆ. ಆ ಕರ್ನಾಟಕನಿಗೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ, ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಆತನನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಗುರುತಿಸಲಿ, ಅನೌನ್ಸ್ ಮಾಡಲಿ, ಘೋಷಿಸಲಿ ಅನ್ನುವಂಥ ಬಹಳ ದೊಡ್ಡದಾದಂಥ ಆಸೆ ಇದೆ. ಎಲ್ಲಿಯವರೆಗೂ ಶಶಿ ತರೂರ್ ಅಲ್ಲಿರ್ತಾರೋ ಅಲ್ಲಿಯವರೆಗೂ ಇದು ಸಾಧ್ಯ ಆಗುವ ಮಾತಲ್ಲ, ಸಾಧುವಲ್ಲ ಅಂತ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಪ್ರತಿ ದಿವಸ ಹೋಗಿ ಕೆ.ಸಿ. ವೇಣುಗೋಪಾಲ್ ರಾಹುಲ್ ಗಾಂಧಿಯ ಕಿವಿ ಕಚ್ಚುವ ಕಾರ್ಯಕ್ರಮ. ಈ ಕಿವಿ ಕಚ್ಚುವ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿದ್ದು ಕೆ.ಸಿ. ವೇಣುಗೋಪಾಲ್. ಮುಂದೆ ಸಮೀಕ್ಷೆ ನಡೆಯುತ್ತೆ ಕೇರಳದಲ್ಲಿ. ಸಮೀಕ್ಷೆ ನಡೆದ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಲಿಕ್ಕೆ ಲಾಯಕು, ಯಾರು ಜನಪ್ರಿಯ ಆಗಿದ್ದಾರೆ, ಯಾರು ಚುನಾವಣೆಯನ್ನು ಗೆಲ್ಲಬಲ್ಲರು, ಈ ಬಾರಿ ಯಾರ ನೇತೃತ್ವದಲ್ಲಿ ಚುನಾವಣೆ ಮಾಡಬೇಕು ಅಂತ ಸಮೀಕ್ಷೆ ಮಾಡಿದಾಗ ಹೆಸರು ಬಂದದ್ದು ಯಾರ್ದು ಅಂದ್ರೆ ಅಗೇನ್ ಶಶಿ ತರೂರ್ದು. ಇದು ಎಂಥ ಸ್ಥಿತಿ ತಂದುಬಿಡುತ್ತೆ ಅಂತಂದ್ರೆ, ರಾಹುಲ್ ಗಾಂಧಿಗೆ ಯಾವ ವ್ಯಕ್ತಿಯನ್ನ ಸಂಪೂರ್ಣವಾಗಿ ತಾನು ಕಸದ ಬುಟ್ಟಿಗೆ ತಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು, ಅಂತ ವ್ಯಕ್ತಿಗೆ ಇಡೀ ಕೇರಳದಲ್ಲಿ ಮನ್ನಣೆ ಇದೆ ಅಂತ ಗೊತ್ತಾದ ತಕ್ಷಣ ಈ ಕೆ ಮುರಳೀಧರನ್ ಕಡೆಯಿಂದ ನಿನ್ನೆ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ. ಆತ ನಮ್ಮ ಜೊತೆ ಇಲ್ಲ, ಅವರನ್ನು ಕಾರ್ಯಕ್ರಮಕ್ಕೆ ಕರೆಯಲಾಗಿಲ್ಲ, ಮುಂದೆ ಕೂಡ ಕರೆಯುವುದಿಲ್ಲ. ಅಲ್ಲಿಗೆ ಅಘೋಷಿತವಾಗಿ ಶಶಿ ತರೂರ್ ಪಕ್ಷದಿಂದ ಹೊರಗಡೆ ಬಂದಿದ್ದಾರೆ. ಮುಂದೆ ಏನಾಗತ್ತೆ ಕಾದ್ ನೋಡೋಣ. ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.